Hello children, welcome to today's Kannada class. Hope you have all had a very nice vacation, correct? Okay, now we'll get back to the classes. So today we are starting a lesson. The lesson name is Nanna Kanasu. ಇವತ್ತಿನ ಪಾಠ ನನ್ನ ಕನಸು. ಕನಸು ಅಂದ್ರೆ ಡ್ರೀಮ್. Okay? Page number 7. Okay. ಒಂದು ದಟ್ಟವಾದ ಕಾಡು, ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರ ಗಿಡಗಳು, ಸರಿನಾ? ಇಲ್ಲಿ ಒಂದು ದಟ್ಟವಾದ ಕಾಡಿರತ್ತೆ, ಒಂದು ಥಿಕ್ ಫಾರೆಸ್ಟ್ ಇರುತ್ತೆ. ಥಿಕ್ ಫಾರೆಸ್ಟ್ ಅಂದ್ರೆ ಏನು? ತುಂಬಾ ಮರಗಳು ಮತ್ತೆ ಸೂರ್ಯನ ಕಿರಣಗಳು ಕೂಡ ಒಳಗಡೆ ಇರೋದಿಲ್ಲ, ಅಷ್ಟು ದಟ್ಟವಾದ ಕಾಡಿರತ್ತೆ. ಮತ್ತೆ ಅಲ್ಲಿ ತುಂಬಾ ಗಿಡ ಮರಗಳು ಮತ್ತೆ ಮರಗಳನ್ನು ಬೆಳೆಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು. ಆ ಮರಗಳನ್ನ ಬಳಸ್ಕೊಂಡು, ಆ ಮರಗಳ ಸುತ್ತ ತುಂಬಾ ಬಳ್ಳಿಗಳು ಕೂಡ ಬೆಳ್ಕೊಂಡು, ಅವು ಕೂಡ ಮರ ಎಷ್ಟು ಎತ್ತರ ಇರುತ್ತೋ ಅವು ಕೂಡ ಅಷ್ಟೇ ಎತ್ತರಕ್ಕೆ ಬೆಳೆದಿರ್ತವೆ. ಬಳ್ಳಿಗಳು ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸುವ ಹೂ ಹಣ್ಣುಗಳು, ದುಂಬಿಯ ಝೇಂಕಾರ, ಪಕ್ಷಿಗಳ ಕಲರವ, ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ, ಜುಡು ಜುಡು ಹರಿಯುತ್ತಿರುವ ಝರಿಯ ನಿನಾದ. ಇಲ್ಲೇನಾಗ್ತಿದೆ? ಇಷ್ಟೇ ಬರೀ ಮರಗಳು ಮತ್ತೆ ಬಳ್ಳಿಗಳಲ್ಲ, ಮತ್ತೆ ತುಂಬಾ ಬಣ್ಣ ಬಣ್ಣದ ಹೂಗಳಿದೆ, ಹಣ್ಣುಗಳಿದಾವೆ. ದುಂಬಿ, ಬಿ, ಓಕೆ, ಇಟ್ಸ್ ಅ ಬಿ. ಯು ನೋ ದ ಸೌಂಡ್ ಮೇಡ್ ಬೈ ಅ ಬಿ, ಸೌಂಡ್ ಇಟ್ ಮೇಕ್ಸ್. ಓಕೆ, ಝೇಂಕಾರ ಇದೆ. ಪಕ್ಷಿಗಳ ಕಲರವಾದ ಚರ್ಪಿಂಗ್ ಆಫ್ ದ ಬರ್ಡ್ಸ್, ನಡುವೆ ತೇಲಿ ಬರುತ್ತಿರುವ ಕೋಗಿಲೆ ಧ್ವನಿ. ಕೋಗಿಲೆ ಅಂದ್ರೆ ಒಂದು ಕುಕ್ಕು ಬರ್ಡ್ ಅಂಡ್ ತುಂಬಾ ಇಂಪಾಗಿ ಹಾಡತ್ತೆ, ಅದು ಕೂಗೋದು ತುಂಬಾ ಸೊಗಸಾಗಿ ಕೇಳಿಸತ್ತೆ. ಓಕೆ, ಜುಡು ಜುಡು ಹರಿಯುತ್ತಿರುವ ಝರಿಯ ನಿನಾದ, ಜರಿ ಹರಿತಿರೋ ನೀರಿನ ಶಬ್ದ ಕೇಳಿಸ್ತಾ ಇದೆ. ಇಂತಹ ಸುಂದರವಾದ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿತ್ತು. ಇದು ತುಂಬಾ ಪ್ರಾಣಿ ಪಕ್ಷಿಗಳಿಗೆ ತುಂಬಾ ನೆಮ್ಮದಿಯಿಂದ ಸಂತೋಷದಿಂದ ಬಾಳುವಂತ ಒಂದು ಜಾಗವಾಗಿತ್ತು. ತಾಣ ಅಂದ್ರೆ ಜಾಗ, ಸರಿನಾ? ಹಾಗಾಗಿ ಪಕ್ಷಿಗಳು ತುಂಬಾ ಪ್ರಾಣಿ ಪಕ್ಷಿಗಳು ಕಾಡಿನಲ್ಲಿ ತುಂಬಾ ಸುಂದರವಾದ ಒಂದು ಜೀವನ ನಡೆಸ್ತಾ ಇತ್ತು. So this is all about a forest. Okay, a forest, a very thick forest. Fine. It had many trees, long trees, and the creepers surrounding the trees. It had many flowers, fruits, and many birds, chirping of the birds, and also the sound of the water flow. Okay, and it was a very beautiful place for the animals to live peacefully. ಒಂದು ಮುಂಜಾನೆ ಕಾಡಿನ ಕಲರವದ ನಡುವೆ ಹೆಜ್ಜೆಯ ಸಪ್ಪಳವು ಪ್ರಾಣಿಗಳ ಕಿವಿಯನ್ನು ನಿಮಿರುವಂತೆ ಮಾಡಿತು. ಒನ್ ಡೇ ವಾಟ್ ಹ್ಯಾಪನ್, ದೇ ಕುಡ್ ಹಿಯರ್ ದ ಫುಟ್ ಸ್ಟೆಪ್ ಆಫ್ ಸಮ್ ಹ್ಯೂಮನ್ಸ್. ಓಕೆ, ಅಂಡ್ ದಿಸ್ ಮೇಡ್ ಆಲ್ ದ ಆನಿಮಲ್ಸ್ ಗೆಟ್ ಸ್ಕ್ಯಾರ್ಡ್. ಈ ಒಬ್ಬ ಮನುಷ್ಯ ನಡ್ಕೊಂಡ್ ಬರುವಂತ ಹೆಜ್ಜೆ ಸಪ್ಪಳ ಶಬ್ದ ಕೇಳಿಸಿ ಆ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಕಿವಿಗಳು ನಿಮಿರುತ್ತೆ. ಅಂದ್ರೆ ತುಂಬಾ ಶಾರ್ಪ್ ಇಯರ್ಸ್ ಇರುತ್ತೆ ಪ್ರಾಣಿ ಪಕ್ಷಿಗಳಿಗೆ. ಓಕೆ, ಕೇಳಿಸಿ ತಕ್ಷಣ ಅವರು ಎಚ್ಚೆತ್ಕೋತಾರೆ. ದೇ ಬಿಕಮ್ ವೆರಿ ಆಕ್ಟಿವ್ ದಟ್ ಸಂಬಡಿ ಎಲ್ಸ್ ಇಸ್ ಕಮಿಂಗ್ ಟು ಅವರ್ ಪ್ಲೇಸ್. ಏನೆಂದು ನೋಡುವಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದ ಹೊಡೆತದಿಂದ ಪಕ್ಷಿಗಳು ಚೀರುತ್ತಾ ಹಾರಿದವು. ಬೈ ದ ಟೈಮ್ ದೇ ಸಿ ವಾಟ್ ಹ್ಯಾಸ್ ಹ್ಯಾಪನ್ಡ್, ದ ಮ್ಯಾನ್ ಓವರ್ ಹಿಯರ್ ಹ್ಯಾಡ್ ಪುಟ್ ದ ಆಕ್ಸ್ ಟು ದ ಟ್ರೀ. ಅವನು ಹೊಡೆದಿದ್ದ, ಒಂದು ಏಟು ಹೊಡೆದಿದ್ದ ಆ ಮರಕ್ಕೆ. he wanted to cut the tree, so he gave a big shot to that tree. Okay, once he gave the shot, the birds that had nests in the same tree, they just flew out of the tree, out of their nest. They just went out of their nest. Okay, ಸನಿಹದಲ್ಲಿದ್ದ ಪ್ರಾಣಿಗಳು ಭಯಮಿಶ್ರಿತ ಕುತೂಹಲದಿಂದ ಯಾರದು ಎಂದು ತಿರುಗಿ ನೋಡಿದವು. ದ ಆನಿಮಲ್ಸ್ ವಿಚ್ ವೇರ್ ಇನ್ ನಿಯರ್ ಬೈ ಆಲ್ಸೋ, ದೇ ವೇರ್ ಲುಕಿಂಗ್, ಹೂ ಇಸ್ ದ್ಯಾಟ್, ವೈ ದೇರ್ ಇಸ್ ಸೋ ಮಚ್ ಆಫ್ ಸಚ್ ಅ ಹಾರ್ಡ್ ಸೌಂಡ್. ದೇ ವೇರ್ ವೆರಿ ಸ್ಕೇರ್ಡ್ ಅಂಡ್ ದೇ ವರ್ ಆಲ್ಸೋ ಲುಕಿಂಗ್ ಸರ್ಪ್ರೈಸಿಂಗ್ಲಿ. ಎಂದು ತಿರುಗಿ ನೋಡಿದವು. ಮಾನವನನ್ನು ಕಂಡು ಸಿಟ್ಟುಗೊಂಡು ವಾದಕ್ಕೆ ಮುಂದಾದವು. ಒನ್ಸ್ ದೇ ಸಾ ದಿಸ್ ಮ್ಯಾನ್, ದೇ ಗಾಟ್ ವೆರಿ ಆಂಗ್ರಿ ಅಂಡ್ ದೇ ಸ್ಟಾರ್ಟೆಡ್ ಟು ಆರ್ಗ್ಯೂ ವಿತ್ ಹಿಮ್. ಏನಂತ ಆರ್ಗ್ಯೂ ಮಾಡ್ತಾ ಇದ್ದಾರೆ ನೋಡೋಣ. ಮೊಲ ಅಂದ್ರೆ ರ್ಯಾಬಿಟ್. ಓಕೆ, ವಿಲ್ ಸಿ ವಾಟ್ ದ ರ್ಯಾಬಿಟ್ ಇಸ್ ಟೆಲ್ಲಿಂಗ್. ಏ ಮಾನವ, ನಿನಗಿನ್ನೂ ಬುದ್ಧಿ ಬರಲಿಲ್ಲವೇ? ಮೊಲ ಕೇಳ್ತಾ ಇದೆ, ನಿನಗಿನ್ನೂ ಬುದ್ಧಿ ಬರಲಿಲ್ವಾ ಮನುಷ್ಯ ನಿನಗೆ ಅಂತ. ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ, ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ. ಛಿ ಅವಿವೇಕಿ.
ಮೊಲ ಏನಂತ ಬೈತಾ ಇದೆ, ಏಯ್ ಮರ ಕಡಿದು ಈಗಲೇ ಅತಿವೃಷ್ಟಿ ಅನಾವೃಷ್ಟಿ. ಅತಿವೃಷ್ಟಿ ಅಂದರೆ ತುಂಬ ಮಳೆ, ಅನಾವೃಷ್ಟಿ ಅಂದರೆ ಮಳೆಯೇ ಇಲ್ದಿರೋದು. ಓಕೆ, ಸಾವು ನೋವುಗಳಾಗ್ತಾ ಇದೆ. ಹೌದು, ನೀರು ಜಾಸ್ತಿ ಆದ್ರೂ ತೊಂದರೆ, ನೀರೇ ಇಲ್ಲ ಅಂದ್ರೂ ಕೂಡ ತೊಂದರೆ. ತುಂಬ ಫ್ಲಡ್ಸ್ ಆಗಿ ತುಂಬ ಜನ ಸತ್ತಿರೋದು ನೋಡಿದ್ದೀವಿ. ನೀರೇ ಇಲ್ದಿರೋ ತುಂಬ ಪ್ರಾಣಿ ಪಕ್ಷಿಗಳು, ಮನುಷ್ಯರು ಸಾಯೋದನ್ನ ನೋಡಿದ್ದೀವಿ. ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ, ಇದೆಲ್ಲ ನೀನು ಗೊತ್ತಿದ್ರೂ ಇನ್ನೂ ಮರ ಕಡಿಯೋದಕ್ಕೆ ಮತ್ತೆ ಕಾಡು ನಾಶ ಮಾಡಕ್ ಬಂದಿದ್ಯಲ್ಲ, ಛೀ ನೀನು ಅವಿವೇಕಿ ಅಂತ ಮೊಲ ಬೈಯತ್ತೆ ಮಾನವನ್ನ, ಆ ಮನುಷ್ಯನ. The rabbit is scolding that human being or that man who came to cut the tree. What the rabbit is telling is, because of deforestation, because of cutting down all the trees in the forest, there is so much of imbalance in the nature, and there are many people who are dying, many animals and many humans dying. You know about it, and again you have come to cut the tree. That is what the rabbit is trying to tell. Manava, that is the human being, the man. ಅಂಜುಬುರುಕ ಪ್ರಾಣಿಯೇ, ನೀನು ಮಾನವನನ್ನು ಅವಿವೇಕಿ ಎನ್ನುವೆಯಾ? ನಮ್ಮ ಬುದ್ಧಿವಂತಿಕೆ ನಿನಗೇನು ಗೊತ್ತು? That man started asking, why you are calling us as fools? You don't know about our creativity, our intelligence. Not what do you people know about our intelligence? ಈ ಮನುಷ್ಯ ಹೇಳ್ತಾನಂತೆ, ಈ ವ್ಯಕ್ತಿ ಬಂದಿರುವಂತ ವ್ಯಕ್ತಿ, ಮರ ಕಡಿಯೋದಕ್ಕೆ ಬರುವಂತ ವ್ಯಕ್ತಿ ಏನಂತ ಕೇಳ್ತಾನೆ, ನಾವೆಷ್ಟು ಬುದ್ಧಿವಂತರು ಅಂತ ನಿನಗೇನು ಗೊತ್ತು? ನಮ್ಮನ್ನ ಯಾಕೆ ಅಂಜುಬುರುಕ ಅಂತಿದ್ಯಾ? ಅಂಜುಬುರುಕ ಅಂದ್ರೆ ಭಯ ಪಡೋದು. The woodcutter or the man who has come to cut the tree is calling the animals as anjuburuka. Anjuburuka andre who is very scared of others. Okay. ಕೊಡಲಿಯನ್ನು ಹೆಗಲ ಮೇಲಿಟ್ಟು ಗತ್ತಿನಿಂದ ಹೇಳಿದನು. He had kept his axe on his shoulder and he started to speak to animals. ಜಿಂಕೆ, ಹೇಳಪ್ಪ ನಿಮ್ಮ ಜಾಣತನವನ್ನು, ನಾವು ಸ್ವಲ್ಪ ತಿಳಿಯುತ್ತೇವೆ. ಜಿಂಕೆ ಅಂದ್ರೆ ಡೀರ್. The deer started asking, okay, tell me what is all about your intelligence. We want to listen to you. Please tell us something. ಮಾನವ, that is the man. ಆಕಾಶದಲ್ಲಿ ಹಾರುವ ವಿಮಾನ, ಆಕಾಶದಲ್ಲಿ ಅಂದ್ರೆ ಸ್ಕೈ, ಹಾರುವ ವಿಮಾನ, ವಿಮಾನ ಅಂದ್ರೆ ಏರೋಪ್ಲೇನ್, ನೀರಿನ ಮೇಲೆ ಚಲಿಸುವ ದೋಣಿ, ಹಡಗುಗಳನ್ನು ಸೃಷ್ಟಿಸಿದ್ದೇವೆ. ನೀರಿನ ಮೇಲೆ ಚಲಿಸುವ, ನೀರು ಅಂದ್ರೆ ವಾಟರ್, ಅಂಡ್ ದೋಣಿ ಅಂದ್ರೆ ಬೋಟ್, ಹಡಗು ಅಂದ್ರೆ ಶಿಪ್. ಓಕೆ, ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ? The man said, see, we have built airplanes, boats, ships. This is enough for you to know that we are wise enough. ನರಿ, ನರಿ ಅಂದ್ರೆ ಫಾಕ್ಸ್. ನರಿ ಕತ್ತನ್ನು ಮೇಲೆತ್ತಿ ಮೂದಲಿಸುತ್ತಾ ಪಕ್ಷಿಯನ್ನು ನೋಡಿ ಮಾನವನನ್ನು, ಜಲಚರವನ್ನು ನೋಡಿ ದೋಣಿ ಹಡಗುಗಳನ್ನು ನಿರ್ಮಿಸಿರುವೆ. ಇದರಲ್ಲಿ ನಿಮ್ಮ ಸ್ವಂತಿಕೆ ಏನು? ಇಲ್ಲಿ the fox started asking, you have observed the birds flying. Looking at the birds, you have built your aeroplane, and looking at the fish or the marine animals, you built a boat and a ship. There is nothing new. You haven't done anything on your own. That is what the fox is telling. Okay. ಮಾನವ, ನರಿಯ ಮಾತಿಗೆ ಮಂಕಾದ ಮಾನವ ತೋರ್ಪಡಿಸಿಕೊಳ್ಳದೆ ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ, ನಿಮಗಿದು ತಿಳಿಯದೆ. Now the man started to speak. He felt very bad after the fox started telling all this. Then he said, okay, we are making our own clothes. Uduge andre clothes to cover our body. Okay, sundaravagi kanalu, to look very beautiful and very smart. We are preparing, or we are manufacturing the clothes. Okay, that is what the human being, that is the man said. ಜಿಂಕೆ, ಜಿಂಕೆ ಅಂದ್ರೆ ಡೀರ್. ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದದ್ದನ್ನು ನೆನಪಿಸಿಕೋ. Yes, now the deer started to tell, starting, just remember that you were wearing our skin as your clothes. Please don't forget it. Yes, the olden days people used to do that. They used to take animal skin and they used to cover their body. ನಿಮ್ಮ ಬಟ್ಟೆಯಲ್ಲೇನು ವಿಶೇಷ? ಪ್ರಾಣಿ ಪಕ್ಷಿ
ಕೀಟಗಳ ಮೈಬಣ್ಣಕ್ಕೆ ಮನಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸಿರುವೆ. ಸಹಜ ಸೌಂದರ್ಯ ನಮ್ಮದು ತಿಳಿಯಿತೆ. Another one the deer added. The deer said, looking at us, see how colorful we are by nature. This is a natural beauty that God has given us. That is, we are the color combination, whatever is on our body, you get inspired by it, and then only you started manufacturing your own clothes. Yes, that is true. The color combinations or the colors, the peacock color, whatever we tell now, colors, the red. Looking at the apple, we thought, okay, this is a beautiful color, that is a red color. Looking at the peacock, we say peacock green or peacock blue. Correct? Yes, that is how it is. ಕೋತಿ. ಕೋತಿ ಅಂದರೆ ಮಂಕಿ. ಕೊಂಬೆಯನ್ನು ಹಿಡಿದು ಜೋತಾಡುತ್ತಾ. He was hanging on a tree. That is on the bark of a tree. ಜಿಂಕೆಯ ಕಣ್ಣಿನಂತಹ ಕಣ್ಣು, ನವಿಲಿನ ನಡಿಗೆಯಂತಹ ನಡಿಗೆ, ಕೋಗಿಲೆಯ ದನಿಯಂತಹ ದನಿ ಇರಬೇಕು ಎಂದೆಲ್ಲ ಹೇಳುವ ನೀವು ಸುಂದರವೋ ಅಥವಾ ನಾವು ಸುಂದರವೋ. See what the monkey is telling. Monkey is telling, okay, you all want to have eyes like a deer. Correct? A deer has a beautiful eyes. That is why they are calling the one who has a beautiful eyes. They say, okay, ನಿನ್ನ ಕಣ್ಣು ಜಿಂಕೆ ತರ ಇದೆ. ನವಿಲಿನಂತಹ ನಡಿಗೆ. The peacock walks very gracefully. Okay? And ಕೋಗಿಲೆಯ ದನಿಯಂತಹ ದನಿ. The sweet voice of a cuckoo bird. ಫೈನ್. ಇರಬೇಕು ಎಂದೆಲ್ಲ ಹೇಳುವ ನೀವು ಸುಂದರವೋ ಅಥವಾ ನಾ ಸುಂದರವೋ. ದಟ್ ಇಸ್ ವಾಟ್ ದ ಮಂಕಿ ಇಸ್ ಟೆಲಿಂಗ್. ಸಿ, ಯು ವಾಂಟ್ ಟು ಬಿ ಲೈಕ್ ಅಸ್. ವಾಟ್ ಎವರ್ ಗುಡ್ ಕ್ವಾಲಿಟೀಸ್ ವಿ ಹ್ಯಾವ್, ಆರ್ sweet voice, our beauty, the natural beauty, you people are trying to copy us and you want to be like us. So we are the best. Okay?